ಒಂದನೇ ಭಾಗದಾಗ ನಾನು ನಿಮಗೆ ಕಾರ್ತಿಕೇಯನ ಅನೇಕ ಹೆಸರುಗಳು, ಅವನ ಜನನ ಮತ್ತು ಅವನ ಜನನದ ಕಾರಣ ಮತ್ತು ಅಲ್ದನ ಅನೇಕ ಯುದ್ಧಗಳನ್ನು ನಾನು ನಿಮಗೆ ಹೇಳಿದ್ದೆ. ಇಂದು ನಾನು ನಿಮಗೆ ಕಾರ್ತಿಕೇಯನ ಮದುವೆ, ಓಂನ ಅರ್ಥ, ಗಣೇಶನೊಂದಿಗೆ ಮನಸ್ತಾಪ ಮತ್ತು ಮುಂದೆ ಯೋಗಿಯಾಗಿ ಪಳನಿಯಲ್ಲಿದ್ದದ್ದು ಮತ್ತು ಕಾವಡಿ ಆಟಂ ಮತ್ತು ಅವನ ದೇವಸ್ಥಾನಗಳು, ಹೀಗೆಲ್ಲ ಇನ್ನೂ ಅನೇಕ ಸಂಗತಿಗಳನ್ನು ಇವತ್ತು ನಾನು ನಿಮಗೆ ಹೇಳಬೇಕಂತ ಮಾಡೀನಿ. ಕಾರ್ತಿಕೇಯ ಇದ್ದವ ತಾರಕಾಸುರನ ವಧ ಮಾಡಿದ ಮತ್ತು ಸೂರ್ಯ ಪದ್ಮನ್ನ ಮತ್ತು ಶಿವಮುಖನ್ನ ಸೋಲಿಸಿದ. ಇದನ್ನೆಲ್ಲ ನಿಮಗೆ ಹೇಳಿದ್ದೆ. ಇನ್ನು ಅನೇಕ ಕಥೆಗಳೊಳಗೆ ಕಾರ್ತಿಕೇಯಗ ಇಬ್ಬರು ಹೆಂಡಂದ್ರಿದ್ದಾರ ಅಂತ ಹೇಳ್ಯಾರ. ಅಂದ್ರೆ ಇಂದ್ರನ ಮಗಳಾದಂಥ ದೇವಸೇನ ಒಬ್ಬಾಕಿ ಮತ್ತು ಒಂದು ಬುಡಕಟ್ಟು ಜನಾಂಗದ ರಾಜಕುಮಾರಿ ಆಗಿರುವಂಥ ವಲ್ಲಿ ಅನ್ನಾಕಿ ಅಂಥೇಳಿ ಪುರಾಣಗಳಲ್ಲಿ ಉಲ್ಲೇಖದ. ಇನ್ನೊಂದು ಕೆಲವೊಂದು ಕಥೆ ಒಳಗೆ ಕಾರ್ತಿಕೇಯ ಇದ್ದವ ಬ್ರಹ್ಮಚಾರಿಯಾಗಿದ್ದ ಅನ್ನೋಂಥ ವರ್ಣನೂ ಅದ. ಮತ್ತು ಇನ್ನೊಂದು ಕಥೆ ಒಳಗೆ ಏನಂದ್ರೆ ಇವ ಭಗವಾನ್ ವಿಷ್ಣು ಏನಿದ್ದಲ್ಲ, ಅವನ ಮಗಳಿದ್ಲು ಅಮೃತವಲ್ಲಿ ಅಂಥೇಳಿ. ಅಕ್ಕಿನ್ನ ಕಾರ್ತಿಕೇಯ ಕೊಟ್ಟ ಮದುವೆ ಮಾಡಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಿದ್ರು. ಆಗ ಕಾರ್ತಿಕೇಯ ಇದ್ದಾವೇನಂದ್ರೆ ಒಪ್ಪಲಿಲ್ಲ ಮದುವೆಗೆ. ಮತ್ತು ನಾನು ಬೇರೆ ಉದ್ದೇಶವನ್ನು ಇಟ್ಕೊಂಡು ಈ ಜಗತ್ತಿಗೆ ಬಂದವನಿದ್ದೇನೆ, ಅದಕ್ಕೆ ನನಗೆ ಮದುವೆ ಬೇಡ ಅಂತ ಹೇಳ್ಯಾನ ಅನ್ನುವಂಥ ವರ್ಣನೆನೂ ಕೆಲವೊಂದು ಕಥೆ ಒಳಗದ. ಆಮೇಲೆ ಮುಂದೆ ಆಕೇನು ಅಮೃತವಲ್ಲಿ ಇದ್ಲಲ್ಲ, ಆಕಿ ಕಾರ್ತಿಕೇಯನ ಭಕ್ತಳಾದ್ಲು ಅನ್ನೋವಂಥ ವರ್ಣನೆನೂ ಅದ. ಹಿಂಗೆ ಏನಾತಂದ್ರೆ ಪ್ರಾಚೀನ ಕಾಲದಾಗ ರಾಜರು ಅಂದ್ರೆ ಯುದ್ಧ ಮಾಡ್ಲಿಕ್ಕೆ ಹೋಗುತ್ನ್ಯಾಗ ಕಾರ್ತಿಕೇಯನ್ನ ಪೂಜೆ ಮಾಡಿ ಹೋಗ್ತಿದ್ರು ಅಂಥೇಳಿ ಅವನ್ನ ಯುದ್ಧದ ದೇವರು ಅಂತ ಕರೀತಾರೆ. ಮತ್ತು ಕಾರ್ತಿಕೇಯನನ್ನು ಆಷಾಢ ಮಾಸದ ಶುಕ್ಲ ಪಕ್ಷದ ಷಷ್ಠಿ ದಿವಸ ಅಂದ್ರೆ 6ನೇ ದಿವಸ ಅವನ ಸ್ಕಂದ ಷಷ್ಠಿ ಅಂತ ಹೇಳಿ ಸಹಿತ ಆಚರಣೆ ಮಾಡ್ತಾರೆ. ಹಿಂಗೆ ಏನಾತಂದ್ರೆ ಅವನ್ನ ಯುದ್ಧದ ದೇವರಂತ ಪೂಜೆನೂ ಮಾಡೋದಾತು ಮತ್ತು ಅವನ್ನ ಸ್ಕಂದ ಅಂಥೇಳಿ ಪೂಜೆ ಮಾಡೋದನ್ನು ಮಾಡ್ತಾರೆ. ಮುಂದೇನಾತಂದ್ರೆ ಒಂದು ಸಲ ಬ್ರಹ್ಮದೇವ ಇದ್ದಾಗ ಏನು ಮಾಡಿದ್ದ ಅಂದ್ರೆ ಎಲ್ಲ ದೇವತೆಗಳನ್ನು ಅಲ್ಲಿ ತನ್ನ ಲೋಕದಾಗ ಎಲ್ಲಾರನ್ನೂ ಕರೆದು ಏನು ಹೇಳ್ದ ಅಂದ್ರೆ, ನೀವೆಲ್ಲರೂ ಓಂನ ಅರ್ಥ ಹೇಳ್ರಿ ಅಂತ ಹೇಳ್ದ. ಆಗ ಅದರ ಅರ್ಥ ಯಾರೂ ಹೇಳಲಿಲ್ಲ ಅಂಥೇಳಿ ಬ್ರಹ್ಮದೇವ ಏನು ಮಾಡ್ದ ಅಂತಂದ್ರೆ ತಾನ ಅದರ ಅರ್ಥ ಹೇಳ್ದ. ಆದ್ರೆ ಕಾರ್ತಿಕೇಯ ಇದ್ದಾವ ಅದನ್ನು ಒಪ್ಪಲಿಲ್ಲ ಅದನ್ನು ವರ್ಣನೆ ಹೇಳಿದಾಗ ಬ್ರಹ್ಮದೇವ ಇದ್ದಾವ ತನ್ನ ಸೋಲನ್ನು ಒಪ್ಪಿಕೊಂಡ. ಆದ್ರೆ ಏನು ಮಾಡ್ದ ಅಂದ್ರೆ ಕಾರ್ತಿಕೇಯ ಇದ್ದಾವ ಬ್ರಹ್ಮದೇವನ್ನ ಬಂಧಿ ಮಾಡಿದ. ಆಗ ಎಲ್ಲ ದೇವತೆಗಳೇನು ಮಾಡಿದ್ರು ಅಂದ್ರೆ ಶಿವನ ಹತ್ರಕ್ಕೆ ಹೋದರು. ಶಿವನ ಹತ್ರಕ್ಕೆ ಹೋಗಿ ಮತ್ತು ಕಾರ್ತಿಕೇಯ ಹಿಂಗೆಲ್ಲ ಮಾಡ್ಯಾನ ಅಂತ ಹೇಳಿದರು. ಶಿವ ಯಾಕಂತ ಕೇಳಿದಾಗ ಹಿಂಗೆಲ್ಲ ಆಗಿ ಸುದ್ದಿ ಹೇಳಿದರು. ಆಗ ಶಿವ ಇದ್ದಾವ ಏನು ಮಾಡಿದಂದ್ರೆ ಕಾರ್ತಿಕೇಯನ ಕರೆದು ನೀನು ಹಂಗಾರ ಓಂನ ಅರ್ಥ ಹೇಳು ಅಂದ. ಆಗ ಕಾರ್ತಿಕೇಯ ಇದ್ದಾವ ಶಿವನ ಕಿವಿ ಒಳಗೆ ಓಂನ ಅರ್ಥ ಹೇಳ್ದ. ಅದಕ್ಕೆ ಶಿವ ಇದ್ದಾವ ಅವಾಗ ಭೇಷ್ ಅಂದ ಮತ್ತು ಸ್ವಾಮಿನಾಥ ಅಂಥೇಳಿ ಹೆಸರಿಟ್ಟ. ಅಂದ್ರೆ ದೇವತೆಗಳ ಗುರು ಅಂತ ಅರ್ಥ. ಹಿಂಗೆ ಕಾರ್ತಿಕೇಯ ಇದ್ದಾವ ತನ್ನ ತಂದೆಯನ್ನು ಈ ವಿಷಯದೊಳಗೆ ಗೆದ್ದ. ಮುಂದೇನಾತಂದ್ರೆ ಈ ನಾರದ ಮುನಿಗಳು ಒಂದು ಸಲ ಕೈಲಾಸಕ್ಕೆ ಒಂದು ದೈವಿ ಶಕ್ತಿ ಇರುವಂಥ ಒಂದು ಹಣ್ಣು ತೊಗೊಂಡು ಬಂದಿದ್ರು. ಅವ್ರು ಏನು ಮಾಡಿದ್ರು ಅಂದ್ರೆ ಶಿವ ಪಾರ್ವತಿ ಕೈಯಾಗ ಆ ಹಣ್ಣು ಕೊಟ್ಟರು. ಮತ್ತು ಇದು ಭಯಂಕರವಾದಂಥ ದೈವಿ ಶಕ್ತಿ ಮತ್ತು ಸಾಮರ್ಥ್ಯವನ್ನು, ಬುದ್ಧಿ ಸಾಮರ್ಥ್ಯವನ್ನು ಹೊಂದಿದ್ದದ ಅಂಥೇಳಿ ಕೊಟ್ಟರು. ಅಲ್ಲೇ ಇರುವಂಥ ಗಣೇಶ ಮತ್ತು ಕಾರ್ತಿಕ ನನಗೆ ಬೇಕು ಅಂತ ಜಗಳಾಡ್ಲಿಕ್ಕತ್ತರು. ಆಗ ಶಿವ ಮತ್ತು ಪಾರ್ವತಿ ಏನು ಮಾಡಿದ್ರಂದ್ರೆ ಇವರಿಬ್ಬರನ್ನು ಪರೀಕ್ಷೆ ಮಾಡೋಣ ಅಂಥೇಳಿ ಅವರಿಬ್ಬರಿಗೂ ಏನಂದ್ರಂದ್ರೆ, ಯಾರು ನೀವು ಇಡೀ ಜಗತ್ತನ್ನು 3 ಸಾರಿ ಪ್ರದಕ್ಷಿಣೆ ಹಾಕಿ ಮೊದಲು ಬರ್ತೀರೋ ಅವರಿಗೆ ಈ ಹಣ್ಣನ್ನು ಕೊಡ್ತೀವಿ ಅಂಥೇಳಿ ಅವರಿಬ್ಬರಿಗೂ ಹೇಳಿದರು. ಆಗ ಮರುಕ್ಷಣನ ಕಾರ್ತಿಕೇಯ ಇದ್ದಾವೇನು ಮಾಡ್ದ ಅಂದ್ರೆ ತನ್ನ ನವಿಲು ಮೇಲೆ ಜಿಗಿದು ಕೂತವನ ಬರಾಕ್ನ ಇಡೀ ಜಗತ್ತನ್ನು ಸುತ್ತ ಹಾಕಲಿಕ್ಕೆ, ಪ್ರದಕ್ಷಿಣೆ ಹಾಕಲಿಕ್ಕೆ ಅಂತ ಹೊರಟು ಹೋದ. ಮುಂದೆ ಗಣೇಶ ಇದ್ದಾವ
ವಿಚಾರ ಮಾಡಿದ ಬುದ್ಧಿಶಕ್ತಿಯಿಂದ. ವಿಚಾರ ಮಾಡಿ ತೇನು ಮಾಡ್ದ ಅಂದ್ರೆ ತನ್ನ ತಂದೆ ತಾಯಿಗಳನ್ನು ಅಲ್ಲಿ ಒಂದು ಕಡೆ ಕೂಡಿಸ್ದ. ಅವರನ್ನ 3 ಸುತ್ತು ಹಾಕಿ ಅವರಿಗೆ ನಮಸ್ಕಾರ ಮಾಡಿದ. ಆಗ ಇವ್ರು ಕೇಳಿದರು ಯಾಕಂಥೇಳಿ. ನನ್ನ ಪಾಲಿಗೆ ನನ್ನ ತಾಯಿ ತಂದೆನ ನನ್ನ ಇಡೀ ಜಗತ್ತು, ಅದಕ್ಕೆ ಅವ್ರಿಗೆ ನಾ 3 ಸಲ ಪ್ರದಕ್ಷಿಣೆ ಹಾಕೀನಿ ಅಂತ ಹೇಳಿ ಉತ್ತರ ಕೊಟ್ಟ. ಆಗ ಶಿವ ಪಾರ್ವತಿಯರಿಬ್ಬರು ಆಯ್ತಪ್ಪ ನೀನ ವಿಜಯಾದಿ, ನೀನ ವಿಜಯಶಾಲಿ ಅಂಥೇಳಿ ಅವಾಗೇನು ಮಾಡಿದ್ರಂದ್ರೆ ಆ ದೈವಿ ಹಣ್ಣನ್ನು ಅವ ಕೊಟ್ಟರು. ಅದಾದ ಮ್ಯಾಗ ಕಾರ್ತಿಕೇಯ ನಾವು ಹೊಳ್ಳಿ ಬಂದ್ಮೇಲೆ ಇದೆಲ್ಲ ನಿರ್ಣಯ ಆಗಿದ್ದು ನೋಡಿ ಆಶ್ಚರ್ಯಪಟ್ಟ. ಮತ್ತು ನಿರಾಶೆನೂ ಆತ ಅವಾಗ, ದುಃಖನೂ ಆತು. ಯಾಕಂದ್ರೆ ಅವಾಗೇನಾಗಿತ್ತಂದ್ರೆ ತಾನ ಹೆಚ್ಚು ಶ್ರಮಪಟ್ಟು ಶಕ್ತಿಯುತವಾಗಿ ಇದನ್ನೆಲ್ಲ 3 ಸಲ ನಾನು ಇಡೀ ಜಗತ್ತನ್ನು ಸುತ್ತ ಹಾಕಿ ಬಂದೀನಿ, ಮತ್ತು ನಾನು ಶಕ್ತಿವಂತ ಇದ್ದೇನೆ. ಅಲ್ದನ ತಾಯಿ ತಂದೆ ಮೇಲೆ ಅಪಾರವಾದಂಥ ಪ್ರೀತಿ ಅದ, ನನಗೂ ಭಕ್ತಿ ಅದ, ಅವ್ರ ಬಗ್ಗೆ ಆದರ ಅದ. ಹಿಂಗೆ ಅವನ ಅಭಿಪ್ರಾಯದಾಗ ಅವನ ಗೆಲ್ಲಬೇಕು ಅನ್ನೋದು ಅವನ ಅಭಿಪ್ರಾಯ ಆಗಿತ್ತು. ಆದ್ರೆ ಮುಂದೆ ಗಣೇಶನ ಉಪಾಯದ ಅರ್ಥ ತಿಳ್ಕೊಂಡ ಮೇಲೆ ಅವ್ರು ಮಾಡಿದ್ದು ಸರಿ ಅನ್ನಿಸ್ತು. ಆಯಿತು ಅಂತ ಸುಮ್ಮಾದ. ಆದ್ರೆ ಅವಾಗ ಒಳಗೆ ನಿರಾಶೆ ಆಗಿತ್ತು. ಮತ್ತು ಗಣೇಶನ ಬಗ್ಗೆ ಅಪಾರ್ಥ ಮಾಡ್ಕೊಂಡಿದ್ದ, ತಪ್ಪಾಗಿ ತಿಳ್ಕೊಂಡಿದ್ದ. ಅದಕ್ಕೆ ಏನಾತಂದ್ರೆ ಮುಂದೆ ಅವ್ವ ಅಪ್ಪನೂ ಹಿಂಗೆ ಮಾಡಿದರು ಅಂಥೇಳಿ ಅನಿಸಿ ಅವಾಗೇನಾತಂದ್ರೆ ಅಲ್ಲಿಂದ ಯಾರಿಗೂ ಹೇಳಲಾರ್ದ ಕೈಲಾಸದಿಂದ ತಾನು ಶಾಂತಿಯನ್ನು ಹುಡ್ಕೊಂಡು ಆ ಕೈಲಾಸದಿಂದ ಹೊರಟು ಹೋದ. ಮುಂದೆ ತನ್ನ ಆಧ್ಯಾತ್ಮ ಜೀವನವನ್ನು ತನಗೆ ಶಾಂತಿ ಪಡಿಲಿಕ್ಕೆ ಅಂತ ಇಡೀ ದಕ್ಷಿಣ ಭಾರತ ತುಂಬ ಎಲ್ಲ ಕಡೆಗೂ ಓಡಾಡ್ದ. ಕೊನೆಗೆ ಅವೇನು ಮಾಡ್ದಂದ್ರೆ ಪಳನಿ ಬೆಟ್ಟದ ಮೇಲೆ, ಅಂದ್ರೆ ಈಗೇನು ತಮಿಳುನಾಡದ ಅಲ್ಲಿ ಪಳನಿ ಬೆಟ್ಟ ಅಂತದ, ಅಲ್ಲಿ ಅವಾಗ ಎಲ್ಲ ಚಲೋ ಅನಿಸ್ತಂಥೇಳಿ ಅಲ್ಲಿ ಬಂದ ತನ್ನ ಆಧ್ಯಾತ್ಮ ಜೀವನವನ್ನು ಪ್ರಾರಂಭ ಮಾಡಿದ. ಆಮೇಲೆ ಏನು ಮಾಡಿದ ಅಂದ್ರೆ ತನ್ನ ದೇವತಾ ಆಭರಣಗಳು ಮತ್ತು ದೇವತಾ ಬಟ್ಟೆಗಳಿದ್ದು ಎಲ್ಲನೂ ಬಿಟ್ಟು ಯೋಗಿ ಆದ, ಸಾಧು ಆದ. ಮತ್ತು ಅತೀ ಗಹನವಾದಂಥ ತಪಸ್ಸನ್ನು ಮಾಡ್ಕೋತ ತನ್ನ ಆಧ್ಯಾತ್ಮ ಜೀವನವನ್ನು ಪ್ರಾರಂಭ ಮಾಡಿದ. ಅದಕ್ಕೆ ಈಗ ನೀವು ಆ ಪಳನಿ ಬೆಟ್ಟ ಏನದಲ್ಲ, ಆ ಪಳನಿ ಬೆಟ್ಟದ ಮೇಲ್ಗಡೆಗೆ ಮುರುಗನ್ ದೇವಸ್ಥಾನ ಅದ. ಮುರುಗನ್ ಅಂದ್ರೆ ಕಾರ್ತಿಕೇಯನ, ಅವನ ದೇವಸ್ಥಾನ ಅಲ್ಲೇನದ. ಅಲ್ಲೇ ನೀವು ಸಾಧು ವೇಷದಿಂದ ನಿಂತಂಥ ಮುರುಗನ್ನನ್ನು ನೋಡ್ಬೋದು. ಮುಂದೆ ಏನಾತಂದ್ರೆ ತಾಯಿ ಪಾರ್ವತಿ ಇದ್ದಾಕಿ ಸ್ವಲ್ಪ ದಿವಸ ಆದ್ಮ್ಯಾಗ ಬಂದು ಅಲ್ಲಿ ಅಂದ್ಲು, ನೀನು ನಡಿ ಹೊಳ್ಳಿ ಕೈಲಾಸಕ್ಕೆ ನಡಿ ಅಂದ್ಲು. ನನಗೆ ಏನೂ ಬೇಡ, ನನಗೆ ಏನು ಬೇಕೋ ಅದೆಲ್ಲ ಇಲ್ಲೇ ಇದೆ, ನನ್ನಲ್ಲೇ ಅದ ಅಂಥೇಳಿ ತಾಯಿಗೆ ನಾ ಬರಂಗಿಲ್ಲ ಅಂತ ಹೇಳಿದ್ಲು. ಆಗ ತಾಯಿ ಏನಂದ್ಲು, ಹೌದಪ್ಪ ನೀನು ನಿನ್ನಲ್ಲೇ ನಿನ್ನ ಪೂರ್ಣತೆಯನ್ನು ಕಂಡುಕೊಂಡಿದ್ದೀ, ಆಯ್ತಪ್ಪ ನೀನು ಇಲ್ಲೇ ಇರು ಅಂಥೇಳಿ ಅಲ್ಲಿಂದ ಪಾರ್ವತಿ ದೇವಿ ಇದ್ದಾಕಿ ಹೊರಟು ಹೋದ್ಲು. ಇನ್ನು ಕೆಲವ್ರು ಏನು ಹೇಳ್ತಾರಂದ್ರೆ ಇದು ಏನಂದ್ರೆ ಏನು ಕಾರ್ತಿಕೇಯ ಇದ್ದಾವ ಇಲ್ಲಿ ಬಂದ ದಕ್ಷಿಣ ಭಾಗದಾಗ ಅದರಾಗ ಮತ್ತು ತಮಿಳುನಾಡಿನೊಳಗೆ ಬಂದ ಪಳನಿ ಒಳಗೆ ನೆಲೆಸಿದಲ್ಲ, ಅದು ಏನಂದ್ರೆ ಈ ಕಡೆ ದಕ್ಷಿಣ ಭಾಗದ ಜನರನ್ನು, ತಮಿಳು ಜನರನ್ನು ನೋಡಲಿಕ್ಕೆ, ನೋಡ್ಕೊಳ್ಳಿಕ್ಕೆ, ಕಾಯಲಿಕ್ಕೆ, ಮಾರ್ಗದರ್ಶನ ಮಾಡಲಿಕ್ಕೆ ಬಂದಿದ್ದ ಅಂತ ಅನೇಕರು ಹೇಳ್ತಾರೆ. ಮತ್ತು ಈಗ ತಮಿಳುನಾಡಿನಾಗ ಏನಂತಾರಂದ್ರೆ ಆ ಮುರುಗನ್ಗೆ ತಮಿಳ ಕಡುಗಲ್ ಅಂತನೂ ಅಂತಾರ. ಅಂದ್ರೆ ತಮಿಳರ ದೇವರು ಅಂತ ಅರ್ಥ. ತಮಿಳರ ಪಾಲಿಗೆ ಕಾರ್ತಿಕೇಯನ್ ಅಂದ್ರೆ ಮುರುಗನ್ ಏನಿದ್ದಾನ ಅವ ಬರೇ ಯುದ್ಧದ ದೇವರಲ್ಲ, ಅವ ಪ್ರೀತಿಗಾಗಿ, ಭಕ್ತಿಗಾಗಿ, ದೈವತ್ವಕ್ಕಾಗಿ, ಸಾಕ್ಷಾತ್ಕಾರಕ್ಕಾಗಿ ಅಂದ್ರೆ ಸ್ವಯಂ ಸಾಕ್ಷಾತ್ಕಾರಕ್ಕಾಗಿ, ಜ್ಞಾನಕ್ಕಾಗಿ ಸಹ ಈ ಕಾರ್ತಿಕೇಯನನ್ನು ಅಂದ್ರೆ ಮುರುಗನನ್ನು ಪೂಜೆ ಮಾಡ್ತಾರೆ. ಮತ್ತು ಈ ಕಾವಡಿ ಆಟಂ ಅಂಥೇಳಿ ಮುರುಗನ್ ಭಕ್ತರ ಆಚರಣೆ ಮಾಡ್ತಾರೆ. ಅದು ತ್ಯಾಗ ಮತ್ತು ಸಮರ್ಪಣೆಯ ಭಾವನೆಯಿಂದ ಕೂಡಿರ್ತದೆ. ಇದರ ಯಾಕೆ ಆಚರಣೆ ಆಗಿರಬಹುದು ಅನ್ನೋದ್ರ ಬಗ್ಗೆ ಒಂದು ಕಥೆ ಅದ, ಅದನ್ನು ನಾನು ನಿಮಗೆ ಹೇಳ್ತೀನಿ. ಒಂದು ಸಾರಿ ಏನಾತಂದ್ರೆ ಎಲ್ಲ ಋಷಿಗಳನ್ನು, ಎಲ್ಲ ದೇವತೆಗಳನ್ನು ಕೈಲಾಸದಾಗ ಎಲ್ಲರೂ ಏನೋ ಒಂದು ಗಹನವಾದ ಒಂದು ಚರ್ಚೆ ಮಾಡಲಿಕ್ಕಂತ ಕೂಡಿಸಿದ್ರು. ಇಷ್ಟೆಲ್ಲ ಜನರು ಕೈಲಾಸದಾಗ ಬಂದ ಕಾರಣಕ್ಕಾಗಿ ಏನಾತಂದ್ರೆ ಭೂಮಿ ಇದ್ದದ್ದು ಓರೆ ಆಗ್ಲಿಕತ್ತೀವಿ. ಆಗ ಶಿವ ಇದ್ದಾವೇನು ಮಾಡ್ದಂದ್ರೆ ಅಗಸ್ತ್ಯ ಋಷಿಗಳನ್ನ ಕರೆದ,
ಏನಂದ್ರೆ ಈ ಸಮತೋಲನವನ್ನು ಸರಿ ಮಾಡು ಅಂಥೇಳಿ ಅಗಸ್ತ್ಯ ಮುನಿಗಳಿಗೆ ಹೇಳಿದ. ಆಗ ಅಗಸ್ತ್ಯರು ಏನು ಮಾಡಿದ್ರಂದ್ರೆ ಅದನ್ನು ಸಮತೋಲನವನ್ನು ಸರಿ ಮಾಡಲಿಕ್ಕೆ ಶಿವಗಿರಿ ಮತ್ತು ಶಕ್ತಿಗಿರಿ ಅನ್ನುವಂಥ 2 ಬೆಟ್ಟಿದ್ದು ಅಂದ್ರೆ ಗುಡ್ಡಿದ್ದು ಅವನ್ನ ತಗೊಂಡು ಹೋಗಿ ದಕ್ಷಿಣಕ್ಕೆ ಹೋಗಿ ಇಡು ಅಂಥೇಳಿ ಒಬ್ಬ ಇಡುಂಬನ್ನಂತ ರಾಕ್ಷಸ ಇದ್ದ, ಅವನ್ನ ನೇಮಕ ಮಾಡಿದರು. ಅದರಂತೆನ ಆ ಇಡುಂಬನ್ ರಾಕ್ಷಸ ಇದ್ದವ ಅವು 2 ಬೆಟ್ಟಗಳನ್ನು ತನ್ನ 2 ಹೆಗಲ ಮೇಲೆ ಹೊತ್ಕೊಂಡು ದಕ್ಷಿಣದ ಕಡೆಗೆ ಹೊರಟಿದ್ದ. ಮಧ್ಯ ದಾರಿ ಒಳಗೆ ಏನಾತಂದ್ರೆ ಅವಾಗ ಸ್ವಲ್ಪ ವಿಶ್ರಾಂತಿ ಪಡಿಬೇಕು ಅಂತ ಅನಿಸ್ತಂಥೇಳಿ ಆ ಬೆಟ್ಟಗಳನ್ನು ಇಳಿಸಿ ವಿಶ್ರಾಂತಿ ತಗೊಂಡ. ಸ್ವಲ್ಪ ಹೊತ್ತಾದ ಮ್ಯಾಗ ಆ ಬೆಟ್ಟಗಳನ್ನು ಮತ್ತೆ ತೊಗೊಂಡು ಹೋಗ್ಲಿಕ್ಕಂತ ಎತ್ತಲಿಕ್ಕೆ ನೋಡ್ದ, ಎತ್ತಲಿಕ್ಕಾಗಲಿಲ್ಲ. ಬೆಟ್ಟದ ಮ್ಯಾಲೆ ನೋಡ್ದ, ಒಬ್ಬ ಯುವಕ ನಿಂತಿದ್ದ. ಆ ಯುವಕನ ಜೋಡಿ ಈ ಇಡುಂಬನ್ ರಾಕ್ಷಸ ಇದ್ದವ ಯುದ್ಧ ಮಾಡಿದ. ಯುದ್ಧದಾಗ ಸೋತ. ಆಗ ಅಲ್ಲಿ ಆ ಅಗಸ್ತ್ಯ ಋಷಿಗಳು ಬಂದರು. ಏನು ಯುವಕ ನಿಂತಿದ್ದ ಅವ ಕಾರ್ತಿಕೇಯ ಅನ್ನೋದನ್ನು ಗೊರ್ತು ಹಿಡಿದ್ರು. ಮತ್ತು ಇಡುಂಬನಿಗೆ ಬುದ್ಧಿ ಹೇಳಿದರು, ನೀನು ಈ 2 ಬೆಟ್ಟಗಳನ್ನು ಇಲ್ಲೇ ಇಡು ಅಂಥೇಳಿ. ಮುಂದೆ ಆ ಇಡುಂಬನ್ ರಾಕ್ಷಸನಿದ್ದ ಅವ ಈ ಮುರುಗನ್ನನ ಅತಿ ಭಕ್ತ ಅದ. ಹಿಂಗೆ ಆ ಬೆಟ್ಟಗಳನ್ನೇನವ ಇಡುಂಬನಿಟ್ಟಿದ್ದ ಅದು ಪಳನಿ ಆತು. ಮತ್ತು ಮುಂದೆ ಇಡುಂಬನ್ನ ಏನು ಮಾಡ್ದ ಅಂದ್ರೆ ಭಯಂಕರವಾದಂಥ ಕಾರ್ತಿಕೇಯನ ಭಕ್ತನಾದ. ಪುರಾಣದಾಗ ಕಾವಡಿ ಪದ್ಧತಿ ಇದರಿಂದ ಏನಾದರೂ ಪ್ರಭಾವ ಬೀರಿರಬಹುದು ಅಂತ ಹೇಳ್ತಾರೆ. ಇನ್ನು ಈ ಮುರುಗನ್ ದೇವಾಲಯಗಳು ತಮಿಳುನಾಡಿನಾಗ ಭಯಂಕರ ಕಡೆ ಅವ. ಕರ್ನಾಟಕದಾಗ ಸುಬ್ರಹ್ಮಣ್ಯದೊಳಗದ, ಅಂದ್ರೆ ಕುಕ್ಕೆ ಸುಬ್ರಹ್ಮಣ್ಯ ಅಂತಾರೆ. ಮತ್ತು ಉತ್ತರ ಭಾರತದಾಗ ವಿರಳವ. ಹೆಚ್ಚಿನ ದೇವಾಲಯಗಳೆಲ್ಲ ಬೆಟ್ಟದ ಮೇಲೆವ. ಮತ್ತು ಇವು ಭಾರತಾದ್ಯಂತ ಅಷ್ಟ ಅಲ್ಲ, ವಿದೇಶದಾಗೂ ಸಹಿತ ಷಣ್ಮುಖನ ಆರಾಧನೆ ನಡೀತದೆ. ಎಲ್ಲಂದ್ರೆ ಶ್ರೀಲಂಕಾದಾಗ, ಥೈಲ್ಯಾಂಡ್ದಾಗ, ಸಿಂಗಾಪುರದಾಗ, ಮಲೇಷಿಯಾದಾಗ, ಮೊರೆಸಿಸ್ನ್ಯಾಗ ಹಿಂಗೆ ಅನೇಕ ಕಡೆಗಳಲ್ಲಿ ಕಾರ್ತಿಕೇಯನ ದೇವಾಲಯಗಳು ಪ್ರಸಿದ್ಧಿ ಒಳಗವ. ಇನ್ನು ನಮ್ಮ ಮಹಾಕವಿ ಕಾಳಿದಾಸ ಅವರಿದ್ದಾರಲ್ಲ, ಅವರು ಕಾರ್ತಿಕೇಯನ ಜನನದ ಬಗ್ಗೆ ಕುಮಾರ ಸಂಭವ ಅನ್ನುವಂಥ ಒಂದು ಅತ್ಯದ್ಭುತವಾದಂಥ ಕಾವ್ಯವನ್ನು ಬರೆದಾರ. ಹಿಂಗೆ ಕಾರ್ತಿಕೇಯ ಇದ್ದವ ಅವನ ಜನನ ಸಾಮಾನ್ಯ ಇದ್ದಿರಲಿಲ್ಲ. ಮುಂದೆ ದೊಡ್ಡವ ಆದ್ಮ್ಯಾಗೂ ಸಹಿತ ಅನೇಕ ಯುದ್ಧಗಳನ್ನು ಮಾಡಿದ. ಮತ್ತಲ್ದನ ಆಧ್ಯಾತ್ಮ ಜೀವನವನ್ನು ನಡೆಸಲಿಕ್ಕೆ, ಶಾಂತಿಯನ್ನು ಪಡ್ಕೋಲಿಕ್ಕೆ ಮುಂದೆ ಪಳನಿಯಲ್ಲಿ ಬಂದ ಸಾಧುವಾಗಿ ನೆಲೆಸಿದ ಅಂಥೇಳಿ ಇವನ ಕಥೆಯಲ್ಲಿರುವಂಥ ವರ್ಣನೆ ಆಗಿದೆ. ಈ ಕಥೆಗಾರ್ತಿಗೆ ನಿಮ್ಮೆಲ್ಲರ ಬೆಂಬಲ ಇರಲಿ. ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡ್ರಿ, ಕಾಮೆಂಟ್ ಮಾಡಿರಿ, ಬೆಲ್ ಐಕಾನ್ ಒತ್ತಿರಿ, ಶೇರು ಮಾಡಿರಿ. ಧನ್ಯವಾದಗಳು.